ಆಮೇಲೆ ಮೊಬೈಲ್ ಅಲ್ಲಿ ಆಪ್ ಇಟ್ಕೊಂಡು ಗೇಮ್ ಆಡ್ತಾ ಇದ್ರೆ ಪೇರೆಂಟ್ಸ್ ಏನ್ ಹೇಳ್ತಿದಾರೆ, ಅಯ್ಯೋ ನನ್ ಮಗನಿಗೆ ಮೊಬೈಲ್ ಆಪರೇಟ್ ಮಾಡಕ್ ಬರುತ್ತೆ. ಆ ಗೇಮ್ಸ್ ಸಹಸ್ರ ಸಂಖ್ಯೆಯಲ್ಲಿ ಪ್ರಕರಣಗಳನ್ನ ವಿಲೇವಾರಿ ಮಾಡ್ತಾ 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 ನನಗೆ ಒಂದು ಅನುಭವ ಬಂದದ್ದು ಏನು ಅಂತ ಹೇಳಿದ್ರೆ, ಬರೀ ಕಾನೂನು ಜ್ಞಾನ ಇದ್ರೆ ಮಾತ್ರ ಸಮಾಜ ಸುಧಾರಣೆ ಅಥವಾ ಮನುಷ್ಯನ ಸ್ಥಿತಿ ಉನ್ನತ ಸ್ಥಿತಿಗೆ ಹೋಗುತ್ತೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಹೆಚ್ಚಿನದಿದೆ. ಕಾನೂನಿನ ಜ್ಞಾನ ಈ ಭೂಮಿಯಲ್ಲಿ ಸಾಮಾನ್ಯ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗುತ್ತೆ. ಎಸ್, ನಾನು ಹುಟ್ಟಿ ಬಂದಿದ್ದೀನಿ. ಬಾಲ್ಯಾವಸ್ಥೆ ಒಳ್ಳೆ ಶಿಕ್ಷಣ ತಗೋಬೇಕು. ಎಲ್ಲ ಪೇರೆಂಟ್ಸ್ ಏನ್ ಹೇಳ್ತಾರೆ ಮಕ್ಕಳಿಗೆ ಹುಟ್ಟಿದಂದಿನಿಂದಲೂ? ಯಾವ ಸ್ಕೂಲಿಗೆ ಸೇರ್ಸೋದು, ಅದಕ್ಕೆ ಕಾಂಪಿಟಿಷನ್ ಸ್ಟಾರ್ಟ್ ಆಗಿದೆ. ಇಂಗ್ಲಿಷ್ ಅಂತೂ ಇನ್ನು ನರ್ಸರಿಗೆ ಹೋಗುವಾಗ ಮಕ್ಕಳು ಇಂಗ್ಲಿಷ್ ಮಾತಾಡಿದ್ರೆ ಪೇರೆಂಟ್ಸ್ ಖುಷಿಯೋ ಖುಷಿ. ಭಾಷೆಯ ಒಂದು ಪ್ರೀತಿ, ನಂತರ ಉನ್ನತ ತರ ಏನು ಐ ಕ್ಯಾನ್ ಸೇ ಸೂಪರ್ ಸ್ಪೆಷಲ್ ಸ್ಕೂಲ್ಸ್ ಗಳಂತ ಹೇಳ್ತೀನಿ, ಹೆಚ್ಚಿಗೆ ಶುಲ್ಕ ಕೊಟ್ಟು ಸೇರಿಸೋದು. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ನನ್ನ ಮಕ್ಕಳು ಓದ್ತಾ ಇದಾರೆ. ಆಮೇಲೆ ಮೊಬೈಲ್ ಅಲ್ಲಿ ಆಪ್ ಇಟ್ಕೊಂಡು ಗೇಮ್ ಆಡ್ತಾ ಇದ್ರೆ ಪೇರೆಂಟ್ಸ್ ಏನ್ ಹೇಳ್ತಿದಾರೆ, ಅಯ್ಯೋ ನನ್ ಮಗನಿಗೆ ಮೊಬೈಲ್ ಆಪರೇಟ್ ಮಾಡಕ್ ಬರುತ್ತೆ. ಆ ಗೇಮ್ಸ್ ಅಂದ್ರೆ ನಾವು ಎಲ್ಲಿ ಹೋಗಿದೀವಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದೇನು ಖುಷಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಖುಷಿಗಲ್ಲ ಹೇಳ್ಕೊಳ್ತಿರೋದು, ಅದು ಆಲೋಚನೆ ಮಾಡ್ತಾರೆ. ಜೊತೆಗೆ ನಮ್ಮ ಪೋಷಕರು ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಹೈಯೆಸ್ಟ್ ಕಂಫರ್ಟ್ಸ್ ಹಣ ಕೊಟ್ಬಿಡೋದು, ಹೆಚ್ಚಿಗೆ ವೆಹಿಕಲ್ ಕೊಡ್ಸೋದು, ಇನ್ನು ಹೈಸ್ಕೂಲು ಕಾಲೇಜ್ ಬರ್ತಿದ್ದಂಗೆ ವಾಹನಗಳು ಕೊಡೋದು, ಹೆಚ್ಚಿಗೆ ಪಾಕೆಟ್ ಮನಿ ಕೊಡೋದು, ಚೆನ್ನಾಗಿ ಓದ್ಬೇಕು, ಜಾಬ್ ಮಾಡ್ಬೇಕು, ಎಸ್ ಮದುವೆ ಮಾಡ್ಬೇಕು, ಮಕ್ಕಳು, ಒಂದ್ ಮನೆ, ಆಸ್ತಿ, ಇಷ್ಟಕ್ಕೆ ಸೀಮಿತ. ಆ ಒಂದು ನಿಟ್ಟಿನಲ್ಲಿ ಏನ್ ಇವಾಗ ಮೊದ್ಲಿಂದ ಹೇಳ್ಕೊಂಡ್ ಬಂದಲ್ಲ, ಶಾಲೆಯ ಶಿಕ್ಷಣ ಪದ್ಧತಿ ಇರ್ಬೋದು, ಮತ್ತೊಂದಿರ್ಬೋದು, ನಮ್ಮ ಮೂಲ ಶಿಕ್ಷಣ ಪದ್ಧತಿ ಗುರುಕುಲ ಪದ್ಧತಿ ಎಲ್ಲ ಮರ್ತು ಬಿಟ್ಟಿದೀವಿ ನಾವು. ಯೋಗ, ಧ್ಯಾನ, ವೇದ, ಉಪನಿಷತ್ತು ಪ್ರತಿಯೊಂದರಲ್ಲೂ ಎಷ್ಟು ವಿಷಯಗಳು ಅಡಕವಾಗಿದೆ ಅಂತ ಹೇಳಿದ್ರೆ ಯಾರಿಗೂ ಓದ್ಲಿಕ್ಕೆ ಆಸಕ್ತಿಯೂ ಇಲ್ಲ. ಮತ್ತೆ ಇದೆಲ್ಲ ಏನು ಯೋಗಿಗಳಿಗೆ ಸನ್ಯಾಸಿಗಳಿಗೆ ಬಿಟ್ಟದ್ದು, ನಮಗೆ ಯಾಕೆ? ನನ್ನ ಮಗ ಓದ್ಬೇಕು, ಕೆಲ್ಸ ತಗೋಬೇಕು, ಕೈ ತುಂಬಾ, ಅದು ಸಾಫ್ಟ್ವೇರ್. ಮೈ ಗಾಡ್, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ಸಾಫ್ಟ್ವೇರ್ ಪದದ ಅರ್ಥ ಗೊತ್ತಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಬೆಂಗಳೂರಲ್ಲೇ ಮೋಸ ಮಾಡ್ಬೇಕು. ಬೆಂಗಳೂರು ಸಿಟಿಲಿ ಲಕ್ಷ ಲಕ್ಷ ಬಂದ್ಬಿಟ್ರೆ ಎಸ್, ಆದ್ರೆ ಮಾತ್ರ ಮಕ್ಕಳ ಗ್ರೇಟು. ನನ್ನ ಮಕ್ಕಳು ಇಷ್ಟು ಸಾಧನೆ ಮಾಡಿದ್ದಾರೆ ಅಷ್ಟೇ. ಆ ಮಕ್ಕಳ ಪರಿಸ್ಥಿತಿ ಏನು? ಆ ಮಕ್ಕಳಿಗೆ ನಾವು ಸರಿಯಾದ ಸಂಸ್ಕಾರ ಕೊಟ್ಟಿದೀವಾ? ಅವನ ಆತ್ಮದ ಬೆಳವಣಿಗೆನ ಯೋಚನೆ ಮಾಡಿದಿರ ಪೇರೆಂಟ್ಸ್? ಇಲ್ಲಿ ಯಾರಾದ್ರೂ ಯೋಚನೆ ಮಾಡಿದ್ರೆ ಹೇಳಿ, ಎಸ್ ನಾನ್ ಮಾಡಿದೀನಿ ಅಂತ ನಾನು ಖುಷಿ ಪಡ್ತೀನಿ. ನನ್ನ ಮಕ್ಕಳು ಸಂಸ್ಕಾರವಂತರಾಗಿ ಸಮಾಜಕ್ಕೆ ಸೇವೆ ಮಾಡಿ ಒಂದು ಉನ್ನತ ವ್ಯಕ್ತಿತ್ವ ಪಡ್ಕೊಂಡು ಸಾಕಷ್ಟು ಜನರ ಸೇವೆ ಮಾಡಿ ಆ ಒಂದು ನೊಂದ ಬೆಂದ ಜೀವಗಳಿಗೆ ಸಹಾಯ ಆಗ್ಬೇಕು ನನ್ನ ಮಗು ಅಂತ ಇಲ್ಲಿರುವ ಯಾರಾದ್ರೂ ಪೋಷಕರು ಆಲೋಚನೆ ಮಾಡಿದ್ರೆ ಕೈ ಎತ್ತಿ ನಾನು ಖುಷಿ ಪಡ್ತೀನಿ. ಆತ್ಮ ಸಾಕ್ಷಿಯಾಗಿ ಹೇಳ್ಬೇಕು, ಆತ್ಮ ಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ. ಆ ರೀತಿ ಆಲೋಚನೆ ಮಾಡಿದಿರಾ ಪೇರೆಂಟ್ಸ್? ಒತ್ತಡಮಯವಾದ ಈ ಜೀವನದಲ್ಲಿ ಎಲ್ಲ ನಮ್ಮ ತನವನ್ನ ಮರೆತು ಹಾರಾಡುವ ಒಂದು ಹಕ್ಕಿಗೆ ಅಲ್ಲಿ ನಮ್ ಕೈಗೆ ಸಿಗದೆ ಇರೋದಕ್ಕೆ ಆಲೋಚನೆ ಪಡ್ತಾ ಇದೀವಿ. ಮಕ್ಕಳನ್ನು ಕೂಡ ಒತ್ತಡ ಪೂರ್ವಕವಾಗಿ ಬೆಳೆಸ್ತಾ ಇದೀವಿ ಪೋಷಕರೇ. ಯಾವುದು ನಮ್ದು ಏನು ಇತ್ತು ಸಂಸ್ಕಾರವಂತರಾಗಿ ನಾವು ಬಾಳಿ ಬದುಕಿದ್ ನಮ್ಮ ಹಿರಿಯರು ಇರ್ಬೋದು, ಆರೋಗ್ಯವಂತರಾಗಿ 100 ವರ್ಷಗಳ ಕಾಲ ನೆಮ್ಮದಿಯ ಜೀವನ ಮಾಡ್ತಿದ್ವಿ. ಇಲ್ಲ, ಇವತ್ತೇನಾಗಿದೆ? ಹಣದಿಂದ ಬಿದ್ದಿದ್ದೀವಿ, ಕಂಫರ್ಟ್ಸ್ ಇಂದ ಬಿದ್ದಿದ್ದೇವೆ, ಆರೋಗ್ಯದ ಕಡೆ ಗಮನ ಇಲ್ಲ. ಯಾರಾದ್ರೂ ಯೋಗ ಮಾಡಿ, ಧ್ಯಾನ ಮಾಡಿ ಆರೋಗ್ಯ ಸುಧಾರಿಸ್ಕೊಳ್ಳಿ, ಸಾತ್ವಿಕ ಆಹಾರ ತಗೊಳ್ಳಿದ್ರೆ ಅಯ್ಯೋ 16 ತಿಂತಾರೆ, ಯಾರು ಮಾಡ್ತಾರೆ? ಅದಕ್ಕೆ ಯಾಕೆ ಸಮಯ ಇಡಬೇಕು? ಧ್ಯಾನ ಮಾಡಿದ್ರೆ ಇನ್ನೂ ಕಷ್ಟ.
ಕಣ್ಣು ಮುಚ್ಚಿ ಥಾಟ್ಲೆಸ್ನೆಸ್ ಅಲ್ಲಿ ಅಂದ್ರೆ ಯೋಚನಾ ರಹಿತವಾಗಿ 1 ನಿಮಿಷ ಕೂತ್ಕೊಳ್ಳಿ, 2 ನಿಮಿಷ ಕೂತ್ಕೊಳ್ಳಿ ಅಂದ್ರು ಅಯ್ಯೋ ಕೂತ್ಕೋಬೇಕಾ, ನಾನ್ ಕೆಲಸ ಮಾಡ್ತೀನಿ, ನಾನ್ ಅದನ್ನ ಮಾಡ್ತೀನಿ, ಇಲ್ಲಿ ದುಡಿದ್ರೆ ನಂಗೆ ಇನ್ನೊಂದು 500,000 ಬರುತ್ತೆ. ವಕೀಲರುಗಳು ನಾನು ಇವತ್ತು ಆಫೀಸಿಗೆ ಹೋದ್ರೆ ನನಗೆ ಇವತ್ತೊಂದು ಕ್ಲೈಂಟ್ ಮಿಸ್ ಆಗ್ತದೆ, ನಾನು ಹೋಗದೆ ಇದ್ರೆ ಭಾನುವಾರ ನನ್ನ ಆಫೀಸ್ ತೆಗಿದಿದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತೀವಿ. ಇನ್ನು ಬೇರೆ ಈ ತರ ಇರೋರು ನಾನ್ ಬೇರೆ ಏನಾದ್ರು ಕೆಲಸ ಮಾಡೋಣ, ಮತ್ತೊಂದ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ ಹೊರತು ನಾನ್ ಯಾಕೆ ಬಂದಿದ್ದೇನೆ, ನನ್ನಿಂದ ಈ ಸಮಾಜಕ್ಕೆ ಏನ್ ಆಗ್ಬೇಕಾಗಿದೆ, ನಾನು ಆನಂದ ಸ್ಥಿತಿಯಲ್ಲಿ ಇರೋದು ಹೇಗೆ, ಯಾರಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಮಾಡಿದ್ರೆ ಖಂಡಿತ ಕೈ ಎತ್ತಿ. ನಾನು ಯಾರು, ನಾನು ಈ ಜನ್ಮ ಯಾಕೆ ತೆಗೆದುಕೊಂಡಿದ್ದೇನೆ, ನನ್ನ ಆತ್ಮಾನುಭವ ಹೇಗ್ ಮಾಡ್ಕೊಳ್ಬೇಕು, ಆತ್ಮಾನಂದ ಅಂದ್ರೆ ಸಂತೋಷವಾಗಿರೋದು, ಯಾವಾಗ್ಲೂ ಸಮಸ್ಥಿತಿ ಆನಂದಮಯ ಸ್ಥಿತಿಯಲ್ಲಿ ಇರೋದು ಹೇಗೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಅಟ್ಲೀಸ್ಟ್ ಗೂಗಲ್ ಎಲ್ಲಾರು ಹುಡುಕಿದಿರಾ ಪೋಷಕರೇ? ನನ್ನ 25 ವರ್ಷದ ಹುಡುಕಾಟ, ಅನೇಕ ಧ್ಯಾನ ಯೋಗ ಕ್ರಮಗಳನ್ನೆಲ್ಲ ಮಾಡ್ತಾ ಜೊತೆಗೆ ಏನು ನ್ಯಾಯದಾನ ಸೇವೆ ಕೂಡ ಮಾಡ್ತಾ, ದೆನ್ ಗೋ ಸೇವೆ ಇರ್ಬೋದು, ಹೀಗೆ ಗಿಡ ಮರ ಅನಾಥಾಶ್ರಮ ವೃದ್ಧಾಶ್ರಮ ಎಟ್ಸೆಟ್ರಾ ಅನೇಕ ಸೇವೆಗಳನ್ನೆಲ್ಲ ಮಾಡ್ತಾ ನ್ಯಾಯಾಂಗ ಸೇವೆ ಜೊತೆಗೆ ನನ್ನ ಆಧ್ಯಾತ್ಮದ ಉನ್ನತೀಕರಣ ಮಾಡ್ತಾ ಹೇಗ್ ಮಾಡ್ಬೋದು, ಏನ್ ಮಾಡ್ಬೋದು ಆಲೋಚನೆ ಮಾಡ್ತಾ ನನಗನ್ಸ್ತು ನಾನೊಬ್ಳೆ ಆನಂದ ಸ್ಥಿತಿಲಿದ್ದು ನನಗೊಬ್ಳಿಗೆ ಎಲ್ಲ ಸಿಕ್ಕಿದ್ರೆ ಸಾಲದು, ನನಗೆ ಆಗಿರುವ ಬ್ರಹ್ಮಾನಂದ ಸ್ಥಿತಿ ಆನಂದ ಸ್ಥಿತಿ ನನಗೆ ಏನು ಭಗವಂತ ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾನೆ, ಎಲ್ಲರಿಗೂ ಆನಂದದ ಸ್ಥಿತಿಯನ್ನ ಹೇಗೆ ಕೊಡಕ್ ಸಾಧ್ಯ, ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಧ್ಯಾನವನ್ನ ಜನಗಳಿಗೆ ತಿಳಿಸಿಕೊಟ್ರೆ. ನಿಮ್ಗೆಲ್ಲ ಗೊತ್ತಿರ್ಬೇಕು, ನಾವು ಮೊದ್ಲಿನ ಕಾಲದಲ್ಲಿ ಶಾಲೆಯಿಂದ ಮಕ್ಕಳು ಬಂದಾಗ ದೇವ್ರ ಮುಂದೆ ಕೂರಿಸಿ 2 ನಿಮಿಷ ಓಂಕಾರ ಹೇಳೋದಿರ್ಬೋದು, ಮತ್ತೊಂದು ಹೇಳ್ಬೋದು ಮಾಡ್ತಿದ್ವಿ. ಈಗ ನಾವು ಮಾಡ್ತಾ ಇದೀವ ಪೋಷಕರೇ? ಸಂಜೆ ಮನೆಗ್ ಬಂದಾಗ ಮಕ್ಳಿಗೆ ಕೈ ಕಾಲು ತೊಳ್ಕೊಂಡ್ ಬಾ, ದೇವ್ರ ಮುಂದೆ ದೀಪ ಕತ್ಸು, 5 ನಿಮಿಷ ಪ್ರಾರ್ಥನೆ ಮಾಡ್ಕೊಂಡ್ ಬಾ, ಆಮೇಲೆ ತಿಂಡಿ ಕೊಡ್ತೀನಿ ಅಂತ ನಮಗೆ ಹೇಳ್ತಾ ಇದ್ರು. ಭಜನೆಗಳು ಹೇಳ್ಬೇಕಾಗಿತ್ತು, ದೇವರ ನಾಮ ಹೇಳ್ಬೇಕಾಗಿತ್ತು, ಮುಸ್ಸಂಜಲಿ ಬೇಡದ್ ಮಾತು ಆಡ್ಬೇಡ ಮಗು ಅಂತೆಲ್ಲ ಹೇಳೋರು. ಗೊತ್ತಿದ್ಯಾ ಯಾಕೆ ಹೇಳ್ತಾ ಇದ್ರು ಅಂತ, ಮನೇಲಿ ದೀಪ ಯಾಕೆ ಬೆಳಗ್ಬೇಕು ಅಂತ? ಎಲ್ಲ ನಮಗೆ ಅವ್ರು ಏನ್ ನಡ್ಸ್ಕೊಂಡ್ ಬರ್ತಾ ಇದ್ರ ಜೀವನವನ್ನ ಅದನ್ನ ನಾವು ಫಾಲೋ ಮಾಡಕ್ ಬಿಟ್ಬಿಟ್ಟಿದೀವಿ. ದೀಪ ಕತ್ಸೋದೇ ಇಲ್ಲ. ಮಕ್ಕಳಿಗೆ ಬಂದ ತಕ್ಷಣ ಈ ಎಲ್ಲ ಕ್ರಮಗಳನ್ನ ಹೇಳ್ಕೊಡ್ತಿದ್ದೀರಾ. ಯೋಗಾಭ್ಯಾಸ ಮಾಡೋದಿರ್ಬೋದು, ಮನಸ್ಸಿಗೆ ಕೇಂದ್ರೀಕೃತ ಹೇಗ್ ಮಾಡ್ಬೇಕು, ಆ ಮಗು ಕಾನ್ಸಂಟ್ರೇಷನ್ ಹೇಗ್ ಮಾಡ್ಬೇಕು, ಉಸಿರಿನ ಕಡೆ ಗಮನ ಇರೋದ್ ಬಗ್ಗೆ ಆಗ್ಲಿ, ಇದೆಲ್ಲ ವಿಷಯ ಸಣ್ಣ ಸಣ್ಣ ವಿಷಯ. ನೀವು ಧ್ಯಾನ ಮಾಡ್ಲಿಕ್ಕೆ ಎಲ್ಲೇ ಹೋಗಿ ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ, ಯಾವುದೇ ಉಪಕರಣ ಬೇಕಾಗಿಲ್ಲ, ಎಲ್ಲ ನಿಮ್ಮಲ್ಲೇ ಇದೆ. ಭಗವಂತ ಗುಡಿಯಲ್ಲಿದ್ದಾರೆ, ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ, ನನ್ನ ಕಷ್ಟಗಳೆಲ್ಲ ಕಳಿ ಅಂತ ಕೇಳ್ತೀವಿ. ಆದ್ರೆ ನಿನ್ನಲ್ಲಿರುವ ಭಗವಂತನ ನೋಡಿದಿರಾ? ನಿನ್ನಲ್ಲಿರುವ ಆತ್ಮಶಕ್ತಿ ಭಗವಂತನ ನೋಡಿದಿರಾ? ಇವತ್ತು ದೊಡ್ಡ ದೊಡ್ಡ ಸಾಧನೆ ಮಾಡಿರೋರ್ನೆಲ್ಲ ತೋರಿಸ್ತಾ ಇವ್ರು ಈ ತರ ಸಾಧನೆ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರು, ಯೋಗಿ ಪರಮಹಂಸನಂದರು, ಇನ್ನು ದೇಶಕ್ಕಾಗಿ ಹೋರಾಟ ಮಾಡಿರೋರು ಇರ್ಬೋದು, ದೊಡ್ಡ ದೊಡ್ಡ ಅತ್ಯುನ್ನತ ಸ್ಥಾನದಲ್ಲಿರೋರ್ನೆಲ್ಲ ನೀವು ಮಾಡೆಲ್ ಹಾಕಿ ನೋಡ್ತಾ ಇದ್ದೀರಲ್ಲ, ಅವ್ರು ಹೇಗಾದ್ರು ನಾವ್ಯಾಕೆ ಆಗ್ತಿಲ್ಲ, ನಮ್ಮಕ್ಕೆ ಹೇಗಾಗ್ತಾ ಇಲ್ಲ, ಎಲ್ಲಿ ಏನ್ ಕೊರತೆ ಆಗಿದೆ? ಆ ಕಾನ್ಸಂಟ್ರೇಷನ್, ಸಮಾಧಾನ ಸ್ಥಿತಿ, ಸಮಸ್ಥಿತಿ, ನಿಮ್ಮ ಕಾರ್ಯಕ್ಷಮತೆ ಅಥವಾ ನೀವು ವಿದ್ಯಾರ್ಜನೆ ಮಾಡುವ ಸಮಯದಲ್ಲಿ ಆ ಕಾನ್ಸಂಟ್ರೇಷನ್ ಇಟ್ಟು ಓದಿದಾಗ ನಿಮಗೆ ಬರುವ ಜ್ಞಾನ, ಜೊತೆಗೆ ಆರೋಗ್ಯಪೂರ್ಣವಾದ ಒಂದು ದೇಹ, ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಟಾಗ, ಮನಸ್ಸು ನಿಮ್ಮ ಮಾತು ಕೇಳ್ಬೇಕು, ನಿಮ್ಮ ಆತ್ಮದ ಮಾತು ಕೇಳ್ಬೇಕು. ಆತ್ಮ ಒಂದೇ ಸಲ ಹೇಳುತ್ತೆ ಒಳ್ಳೆ ಮಾತನ್ನ. ಮನಸ್ಸು ಚಂಚಲ, ಅಯ್ಯೋ ಇವತ್ತು ಧ್ಯಾನ ಕುತ್ಕೋಬೇಕಾ, ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಇವತ್ತೇನಾದ್ರು ಒಳ್ಳೆ ಕೆಲಸ ಮಾಡ್ಬೇಕೇ, ಬಾರೋ ನೆಕ್ಸ್ಟ್ ವೀಕ್ ಮಾಡೋಣ, ಈ ರೀತಿ ಆಗಿದ್ದೀವಿ ನಾವು. ಆದ್ರೆ ಇವತ್ತು ಈ ದಿನವೇ ನಾನ್ ಮಾಡ್ಬೇಕು, ಇವತ್ತೇ ಈ ಸಾಧನೆ ಮಾಡ್ಬೇಕು, ಇವತ್ತೇ ಈ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀವ? ನೋ, ಪೋಸ್ಟ್ಪೋನ್. ಯಾಕಂದ್ರೆ ಮನಸ್ಸು ಚಂಚಲ. ಆ ಚಂಚಲ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳೋದು ಹೇಗೆ? ತಕ್ಷಣದ ಕೋಪಕ್ಕೆ ತುತ್ತಾಗಿ ಹಲವಾರು ಪ್ರಕರಣಗಳು ನಮ್ಮ ನ್ಯಾಯಾಲಯಕ್ಕೆ ಬರ್ತದೆ. ಕೋಪದಿಂದ ಯಾರಿಗೋ ಮತ್ತೊಂದ್ ಮಾಡೋದು, ಇನ್ನೊಂದಾಗೋದು, ಅರ್ಧ ಅಡಿ 1 ಅಡಿ ಭೂಮಿಗೆ ಜಗಳ ಮಾಡ್ಕೊಳ್ಳೋದು, ಮನೆ ಪಕ್ಕ ಕಾಂಪೌಂಡ್ ಗೇಟ್ಗೆ ಅವನೇನೋ ಒಂದು ಹಾಕಿದ ತಂದು ಅದಕ್ಕೆ ಜಗಳ ಮಾಡೋದು, ಆಮೇಲೆ ನನ್ನ ಭೂಮಿಯಲ್ಲಿ ಅವನಿಗೆ ಸಾಕಷ್ಟು ಜಾಗ ಇರುತ್ತೆ, ಇನ್ನೊಬ್ಬನ ಜಾಗನ
ಅತಿಕ್ರಮಣ ಮಾಡ್ಕೊಳ್ಳೋದು ಇದೆಲ್ಲ ಯಾಕೆ ಬರ್ತಾ ಇದೆ? ಮನಸ್ಸಿನಲ್ಲಿ ಸಮಾಧಾನ, ನೆಮ್ಮದಿ ಇಲ್ಲ. ಇನ್ನೂ ಹೆಚ್ಚಿಗೆ ಹಣ ಪಡಿಬೇಕು, ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು. ಆಸೆ ಅನ್ನೋದು ದುರಾಸೆಯಾಗಿ ಯಾವುದಕ್ಕೂ ಇತಿಮಿತಿ ಇಲ್ಲದೆ ಇದ್ದಾಗ, ವಿಚಿತ್ರ ವಿಚಿತ್ರ ಥಾಟ್ಸ್ ಗಳಲ್ಲಿ ಇದ್ದಾಗ ಇವೆಲ್ಲ ಆಗ್ತಾ ಇದೆ. ಆ ಮನಸ್ಸನ್ನ, ಆ ಒಂದು ಬರುವ ದುರಾಲೋಚನೆಯನ್ನ, ಕೆಟ್ಟ ಆಲೋಚನೆಗಳನ್ನ ಕಂಟ್ರೋಲ್ ಮಾಡೋದ್ ಹೇಗೆ? ಎಲ್ಲೂ ಇಲ್ಲ ಪೋಷಕರೇ, ಎಲ್ಲೂ ಇಲ್ಲ, ನಿಮ್ಮೊಳಗೆ ಇದೆ. ನೀವೇ ಸರಿ ಮಾಡ್ಕೊಳ್ಬಹುದು, ಆಲೋಚನೆಗಳನ್ನ ನೀವೇ ಹಿಡಿದಿಟ್ಕೊಳ್ಬಹುದು. ನಿಮ್ಮ ದೇಹವನ್ನ ಒಂದು ಉಪಕರಣವಾಗಿ ಮಾಡಿಕೊಂಡು ನಿಮ್ಮ ಮೇಲೆ ಪ್ರಯೋಗ ಮಾಡಿ ನೋಡಿ. ನಾನು ಸುಮಾರು ವರ್ಷಗಳಿಂದ ಪ್ರಯೋಗ ಮಾಡಿದ್ದೇನೆ. ಯಾವತ್ತು ಒಂದು ಜ್ವರ ಮತ್ತು ಯಾವುದೇ ಒಂದು ಕಾಯಿಲೆ ಕೂಡ ಬರಲ್ಲ. ಮತ್ತೆ ಯಾವಾಗ್ಲೂ ಆನಂದದ ಸ್ಥಿತಿ ಕೆಲಸ ಮಾಡ್ತೀವಿ ನಾವು. ಅದ್ ಎಂತದೇ ಕಠಿಣ ಪ್ರಕರಣಗಳಿರ್ಲಿ, ಖುಷಿಯಾಗಿ ಕೆಲಸ ಮಾಡ್ತೀವಿ. ಮನೆಗೆ ಬಂದು ಕೂಡ ಅಷ್ಟೇ ಕೆಲಸ ಮಾಡೋಷ್ಟು ಚೈತನ್ಯ ಇರುತ್ತೆ. 24 ಗಂಟೆ ಕೂಡ ಎನರ್ಜಿ ಸ್ಥಿತಿಲಿ ನಾವು ಇರ್ತೀವಿ. ಏನಂದ್ರೆ ಆ ಧ್ಯಾನದ ಒಂದು ಮಾಧ್ಯಮದ ಮುಖಾಂತರ ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೇನೆ. 1 ವರ್ಷಗಳಿಂದ ನಾನು ಗುಡಕೇಶ ಧ್ಯಾನ ಅಂತ ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ. ಮೊದಲು ಬೇರೆ ಧ್ಯಾನದೆಲ್ಲ ಮಾಡ್ತಾ ಇದ್ದೆ. ಗುಡಕೇಶ ಎನ್ನುವ ಶಬ್ದ ಭಗವದ್ಗೀತೆಯಲ್ಲಿ ಬರುತ್ತೆ. ಕೃಷ್ಣ ಅರ್ಜುನನ್ಗೆ ಗುಡಕೇಶಿ ಅಂತ ಕರೀತಾರೆ. ಅಂದ್ರೆ ನಿದ್ರೆಯನ್ನ ಜಯಿಸಿದವನು ಅಂತ. ನಿದ್ರೆಯನ್ನ ಜಯಿಸುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ನಿದ್ರೆಯನ್ನ ಜಯಿಸುದು ಅಂತ ಹೇಳಿದ್ರೆ ಮಲಗದೇ ಇಲ್ಲ ಅಂತ ಅಲ್ಲ, ಯೋಗ ನಿದ್ರೆಯಲ್ಲಿ ಮಲಗುವುದು. ಆ ಯೋಗ ನಿದ್ರೆಯಲ್ಲಿ ನಾವು ಮಲಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಡೀ ನಮ್ಮ ದೇಹದ ಏನು ಜೀವಕೋಶಗಳು ಆರೋಗ್ಯ ಸ್ಥಿತಿಯಲ್ಲಿ ಅಲ್ಲಿ ಪಾಸಿಟಿವಿಟಿ ಬರುತ್ತೆ. ನಾವು ಕೂತ್ಕೊಂಡಾಗ ನಮ್ಮ ದೇಹಕ್ಕೆ ಬ್ರಹ್ಮರಂಧ್ರದಿಂದ ಏನು ವಿಶ್ವದ ಶಕ್ತಿ ನಮ್ಮ ದೇಹದಲ್ಲಿ ಹರಿದಾಡುತ್ತೆ. 10 ನಿಮಿಷ ನೀವು ಕಣ್ಮುಚ್ಕೊಂಡ್ ಕೂತಾಗ ಅಯ್ಯೋ ಮೈ ಜುಮ್ ಅಂತು, ನನ್ಗೆ ಯಾರೋ ಬಂದ್ ಮಾತಾಡ್ಸ್ದಂಗಾಯ್ತು, ನನ್ಗೆ ಈಶ್ವರ ಕಂಡ್ರು. ತುಂಬಾ ಜನಕ್ಕೆ ಅನುಭವ ಆಗಿದೆ. ನಾವು ಧ್ಯಾನ ಮಾಡಿಸಿದ ಸಮಯದಲ್ಲಿ ನನ್ಗೆ ಯಾವ್ದೋ ಗುರುಗಳು ಕಂಡ್ರು, ಬೆಳಕ್ ಕಂಡೆ, ಎಲ್ಲ ಆಗುತ್ತೆ. ಇನ್ನೂ ಹೆಚ್ಚಿನದಾಗುತ್ತೆ. ಜೊತೆಗೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬಹುದು. ಆಸ್ಪತ್ರೆಗಳೇ ಬೇಡ, ಆಸ್ಪತ್ರೆಗಳ ಅವಶ್ಯಕತೆ ಇಲ್ಲಪ್ಪ ಸೋದರಿ. ನಾನು ಅಷ್ಟೇ ಹೇಳೋದು, ಯಾವ ಆಸ್ಪತ್ರೆ ಬೇಡ. ಎಲ್ಲಿ ನೆಮ್ಮದಿ ಹುಡ್ಕೊಂಡು ನೀವ್ ಎಲ್ಗೋ ಹೋಗಿ ಬೇಕಾಗಿಲ್ಲ. ನಿಮ್ಮ ಬಸವಣ್ಣವರು ಹೇಳಿದ್ರಲ್ಲ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಅಂದ್ರೆ ಆವಾಗಿನ ವಚನಕಾರರು ಪ್ರತಿಯೊಂದು ವಚನದಲ್ಲಿ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಟ್ರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಎಷ್ಟು ಚೆನ್ನಾಗಿ ಕೆಲವೊಂದು ನಿಮ್ಗೆ ವಿಷಯಗಳನ್ನ ಅರ್ಜುನನಿಗೆ ಹೇಳ್ಕೊಡೋ ನೆಪದಲ್ಲಿ ಅದು ಮನುಷ್ಯನಿಗೆ ಸಂದೇಶ ಆಗಿತ್ತು. ಆತ್ಮಸ್ಥಿತಿ ಬಗ್ಗೆ, ಜ್ಞಾನ ಯೋಗದ ಬಗ್ಗೆ ಪ್ರತಿಯೊಂದು ಇದೆ.